ಈ ಥರ ಡೇ ಎಂಡಪ್ ಆಗುತ್ತೆ ಅಂತ ನನಗೆ ಸ್ವಲ್ಪನೂ ಐಡಿಯಾ ಇದ್ದಿಲ್ಲ. ಇವತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಟಿಫನ್ ಮಾಡಿ ಮನೆಗೆ ರಿಟರ್ನ್ ಹೋಗುವಾಗ ನಮ್ಮ ಹಸ್ಬೆಂಡ್ ನನಗೆ ಮನೆಗೆ ಹೋಗೋದು ಬೇಡ, ಎಲ್ಲಾದರೂ ಇಲ್ಲೇ ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತಂದರು. ಲಾಂಗ್ ಡ್ರೈವ್ ಅಂದಾಗ ನೈಸ್ ರೋಡ್ ಇಲ್ಲ ಕನಕಪುರಗೆ ಹೋಗಿ ಬರೋಣ ಅಂತ ಡಿಸೈಡ್ ಆದ್ವಿ. ಹೋಗ್ತಾ 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 ಒಂದು ಲೇಕ್ ಸಿಕ್ತು, ತುಂಬ ಇಷ್ಟ ಆಯಿತು. ಫೋಟೋಸ್ ವೀಡಿಯೋಸ್ ಕ್ಲಿಕ್ ಮಾಡ್ಕೊಂಡ್ವಿ, ರೀಲ್ಸ್ ಕೂಡ ಮಾಡಿದ್ವಿ, ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು. ಮತ್ತು ನಮ್ಮ ಹಸ್ಬೆಂಡ್ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಹೇಗೂ ಟೈಮ್ ಇದೆ ಅಂತ ಶ್ರೀನಿವಾಸ ಸಮುದ್ರಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಮ್ಯಾಪ್ ಹಾಕೊಂಡ್ರು. ಅಲ್ಲಿ ನಾವು ಹೋಗೋಷ್ಟರಲ್ಲಿ 6 PM ಆಗೋಗಿತ್ತು. ಬಿಡಲ್ವೇನೋ ಅಂತ ಕನ್ಫ್ಯೂಸಲ್ಲೇ ಹೋದ್ವಿ. ಬಟ್ ಥ್ಯಾಂಕ್ ಗಾಡ್ ಓಪನ್ ಇತ್ತು. ಅಲ್ಲಿ ಹೋದಾಗ ತುಂಬಾನೇ ಚೆನ್ನಾಗಿತ್ತು. ಆ ನೇಚರ್ ಮತ್ತು ವಾಟರ್ ಫಾಲ್ಸ್ ನೋಡೋಕ್ಕೆ ತುಂಬ ಸ್ಟ್ರೆಸ್ ರಿಲೀಫ್ ಅನಿಸ್ತು. ಮತ್ತು ಮಕ್ಕಳಿಗೆ ಆಟ ಆಡಿಸ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡಿದ್ವಿ. ಈ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ನಮಗೆ. ಈ ಥರ ನೀವು ಯಾರಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ? ನಿಮಗೆ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ಯಾವ ಊರಿಗೆ ನೀವು ಈ ಥರ ಅನ್ಪ್ಲ್ಯಾನ್ಡ್ ಆಗಿ ಹೋದ್ರಿ ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್.